Hi students, welcomes to online classes. Dear students, myself Ravi CH, Assistant Professor, Department of Economics, ಕೊಡಚಾದ್ರಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಹೊಸನಗರ. ವಿದ್ಯಾರ್ಥಿಗಳೇ, ನಿಮಗೆ 6th ಸೆಮಿಸ್ಟರ್ಗೆ ಎಕಾನಮಿಕ್ಸಲ್ಲಿ 2 ಸಬ್ಜೆಕ್ಟ್ಗಳು ಇರ್ತವೆ. ಮೊದಲನೇದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಎರಡನೇದು ಪಬ್ಲಿಕ್ ಎಕನಾಮಿಕ್ಸ್. ಅಂದರೆ ಮಾನವ ಸಂಪನ್ಮೂಲ ನಿರ್ವಹಣೆ 7ನೇ ಪೇಪರು, ಪಬ್ಲಿಕ್ ಎಕನಾಮಿಕ್ಸು 8ನೇ ಪೇಪರು. ನಾನು ಪಬ್ಲಿಕ್ ಎಕನಾಮಿಕ್ಸ್ನ ನಿಮಗೆ ಪಾಠವನ್ನು ಮಾಡ್ತೀನಿ. ಇದು 8ನೇ ಪೇಪರು. ಈ ಪಬ್ಲಿಕ್ ಎಕನಾಮಿಕ್ಸ್ನ ಸಿಲೆಬಸ್ನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ. ಎಲ್ಲರೂ ಕೂಡ ತಗೊಂಡಿದ್ದೀರಿ ಅಂತ ತಿಳ್ಕೊಂಡು ನಾನು ಪಾಠವನ್ನು ಸ್ಟಾರ್ಟ್ ಮಾಡ್ತೀನಿ. ಪಬ್ಲಿಕ್ ಎಕನಾಮಿಕ್ಸ್ನಲ್ಲಿ 5 ಚಾಪ್ಟರ್ಸ್ಗಳಿದೆ. ಅದರಲ್ಲಿ ಮೊದಲನೇ ಚಾಪ್ಟರು ಸಾರ್ವಜನಿಕ ಅರ್ಥಶಾಸ್ತ್ರದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್. ಮೊದಲನೇ ಚಾಪ್ಟ್ರಲ್ಲಿ ನಾವು ಸಾರ್ವಜನಿಕ ಅರ್ಥಶಾಸ್ತ್ರ ಅಂದ್ರೇನು, ಅದರ ಡೆಫಿನೇಷನ್ನು, ಸ್ವರೂಪ, ವ್ಯಾಪ್ತಿ, ಸರ್ಕಾರದ ಪಾತ್ರ, ಸಾರ್ವಜನಿಕ ಸರಕುಗಳು, ಖಾಸಗಿ ಸರಕುಗಳು ಮತ್ತು ಗರಿಷ್ಠ ಸಾಮಾಜಿಕ ಪ್ರಯತ್ನದ ತತ್ವ, ಇಷ್ಟು ಅಂಶಗಳನ್ನು ಮೊದಲನೇ ಚಾಪ್ಟ್ರಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. Dear students, I am going to spill some lights on public economics, especially first chapter, that is called Principles of Public Economics. In this chapter, we will going to study about meaning, definition, and nature, scope of public economics, public goods, private goods, and role of government in an economy, and social maximum advantage theory. These are all the issues will be studied in this chapter. Especially why should we study the public economics as a economic student? What are the concepts are very important, and the public economics when it got more importance, these are all the issues has to be known to us. ವಿದ್ಯಾರ್ಥಿಗಳೇ, ಪಬ್ಲಿಕ್ ಎಕನಾಮಿಕ್ಸ್ ಅನ್ನೋದು ಹೇಗೆ ಮಹತ್ವವನ್ನು ಪಡ್ಕೊಳ್ತು ಎಕನಾಮಿಕ್ಸಲ್ಲಿ ಅನ್ನೋದು ಮತ್ತು ಪಬ್ಲಿಕ್ ಎಕನಾಮಿಕ್ಸ್ ಅಂದ್ರೇನು ಅನ್ನೋದೆಲ್ಲನೂ ತಿಳ್ಕೊಳ್ತಾ ಹೋಗೋಣ. ಪಬ್ಲಿಕ್ ಎಕನಾಮಿಕ್ಸ್ ಅಂದರೆ ಏನಪ್ಪ, ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನಪ್ಪ ಅಂತ ಅಂದರೆ ಸರ್ಕಾರದ ವರಮಾನ, ವೆಚ್ಚ ಮತ್ತು ಸಾಲದ ವಿಷಯಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಶಾಸ್ತ್ರಕ್ಕೆ ಸಾರ್ವಜನಿಕ ಹಣಕಾಸು ಎಂದು ಹೆಸರು. ಅಂದರೆ ಸರ್ಕಾರ ಅಂದರೆ ಯಾವುದಪ್ಪ ಇಲ್ಲಿ ಅಂದರೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಸ್ಥಳೀಯ ಸರ್ಕಾರಗಳೇ ಆಗಿರ್ಬೋದು. ಈ ಸ್ಥಳೀಯ ಸರ್ಕಾರಗಳ, ರಾಜ್ಯ ಸರ್ಕಾರಗಳ ಅಥವಾ ಕೇಂದ್ರ ಸರ್ಕಾರಗಳ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಯನವನ್ನು ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದರೆ ಪಬ್ಲಿಕ್ ಎಕನಾಮಿಕ್ಸ್ ಮೀನ್ಸ್ ಇಟ್ ಈಸ್ ಎ ಸ್ಟಡಿ ಆಫ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಗವರ್ನಮೆಂಟ್. Government means whether it is central government, state government and local government. ವಿದ್ಯಾರ್ಥಿಗಳೇ, ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಇಲ್ಲಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಸರ್ಕಾರಗಳು ಮೊದಲು ಅಂತ ಹೇಳಿದ್ರೆ ಸಂಪ್ರದಾಯ ಅರ್ಥಶಾಸ್ತ್ರದ ಥಿಯರಿಗಳು ಪ್ರಸ್ತುತದಲ್ಲಿದ್ದಂತಹ ಕಾಲಘಟ್ಟದಲ್ಲಿ ಸರ್ಕಾರದ ಕೆಲಸಗಳು ಏನಪ್ಪ ಆಗಿತ್ತು ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥದ್ದು, ಫಾರ್ಮುಲೇಟ್ ಮಾಡುವಂಥದ್ದು ಮತ್ತು ರಾಷ್ಟ್ರದ ರಕ್ಷಣೆಯನ್ನು ಮಾಡುವಂಥದ್ದು, ಇದಿಷ್ಟೇ ಸರ್ಕಾರ ಕೆಲಸಗಳಾಗಿತ್ತು. ಆದರೆ ಆಧುನಿಕ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ತವೆ ಇತ್ತೀಚಿನ ದಿನಗಳಲ್ಲಿ. ಅಂದರೆ ಪೂರ್ಣೋದ್ಯೋಗದ ಸ್ಥಾಪನೆ, ನಿರುದ್ಯೋಗದ ನಿವಾರಣೆ ಮತ್ತು ಅಸಮಾನತೆಯ ನಿವಾರಣೆ, ಇವುಗಳನ್ನು ನಿವಾರಣೆ ಮಾಡೋದಕ್ಕೆ ಹಲವಾರು ಯೋಜನೆಗಳನ್ನು ಆಧುನಿಕ ಸರ್ಕಾರಗಳು ಹಮ್ಮಿಕೊಳ್ತವೆ. ಅಂತ ಹೇಳಿದ್ರೆ ನಾವು ಸುಖಿ ರಾಜ್ಯದ ಕಲ್ಪನೆ, ಸಾಮಾಜಿಕ ಕಲ್ಯಾಣ, ಇವುಗಳನ್ನು ನಾವು ಅಬ್ಜೆಕ್ಟಿವ್ಸನ್ನು ನೋಡಿದ್ದೀವಿ. ಈ ಅಬ್ಜೆಕ್ಟಿವ್ಸ್ನ ಈಡೇರಿಸೋದಕ್ಕೋಸ್ಕರ ಆಧುನಿಕ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ತವೆ. ಈ ಯೋಜನೆಗಳಿಗೆ ಆದಾಯ ಬೇಕಾಗ್ತದೆ, ಅಂದರೆ ವರಮಾನ ಬೇಕಾಗ್ತದೆ. ಈ ವರಮಾನವನ್ನು ಸರ್ಕಾರಗಳು ಜನರ ಮೇಲೆ ತೆರಿಗೆ ಹಾಕುವ ಮೂಲಕ ಆ ತೆರಿಗೆಯನ್ನು ವರಮಾನವಾಗಿ ಪಡ್ಕೊಂಡು ಆ ವರಮಾನವನ್ನು ಹಲವಾರು ಯೋಜನೆಗಳ ಮೂಲಕ ವೆಚ್ಚವನ್ನು ಮಾಡ್ತವೆ.
ವರಮಾನ ಮತ್ತು ವೆಚ್ಚಗಳ ನಡುವೆ ಏನಾದರೂ ಅಸಮಾನತೆ ಉಂಟಾದರೆ ಸಾಲದ ಮೂಲಕ ಹಣವನ್ನು ತಂದು ಸಾರ್ವಜನಿಕ ಆಡಳಿತವನ್ನು ನಡೆಸ್ತಾ ಹೋಗ್ತವೆ ಅಂತ ಹೇಳಿದ್ರೆ, ಡಿಯರ್ ಸ್ಟೂಡೆಂಟ್ಸ್, public economics means, as you told already, it is a study of revenue and expenditure of a government. Modern governments have some objectives. What are those objectives? Establish full employment in the economy and eradication of poverty and reduce the unemployment rate in the economy. These are all the main objectives of modern government. The government collect the revenue from different sources of revenue through the taxation, fees and fines. These are all the revenue sources. So collect the revenue from these sources and spend these revenues on some development activities to establish full employment level in the economy and eradication of poverty and reduce the unemployment level and maintain equality in distribution of wealth and resources. These are all the objectives of a modern government. These are to be fulfilled by the modern government through the fiscal policy. Fiscal policy means government sector, public economy. ವಿದ್ಯಾರ್ಥಿಗಳೇ, ಈ ಪಬ್ಲಿಕ್ ಎಕಾನಮಿಕ್ಸ್ ಅನ್ನೋದಕ್ಕೆ ಪ್ರೊಫೆಸರ್ ಡಾಲ್ಟನ್ ಅನ್ನೋರು ಒಬ್ಬರು ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಅದೇನು ಅಂತ ನೋಡ್ತಾ ಹೋಗೋಣ. ಅರ್ಥಶಾಸ್ತ್ರ ಮತ್ತು ರಾಜಕೀಯದ ನಡುವಿನ ಗಡಿಗಳಲ್ಲಿ ಇರುವಂತಹ ಸಾರ್ವಜನಿಕ ಹಣಕಾಸು ಕೂಡ ಒಂದು ಅಂತ ಹೇಳ್ತಾರೆ. ಅಂದರೆ ಸಾರ್ವಜನಿಕ ಆದಾಯ ಮತ್ತು ಖರ್ಚಿನ ಬಗ್ಗೆ ಮತ್ತು ಪರಸ್ಪರ ಹೊಂದಾಣಿಕೆಯೊಂದಿಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಪಬ್ಲಿಕ್ ರೆವೆನ್ಯೂ ಆ್ಯಂಡ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ನಡುವಿನ ಹೊಂದಾಣಿಕೆಯ ವಿಷಯವಾಗಿದೆ ಇದು ಅಂತ ಪ್ರೊಫೆಸರ್ ಡಾಲ್ಟನ್ ರವರು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಆಡಮ್ ಸ್ಮಿತ್ ಅನ್ನೋ ಒಬ್ಬ ಎಕಾನಮಿಸ್ಟ್ ಪಬ್ಲಿಕ್ ಎಕಾನಮಿಕ್ಸ್ ಅಂದರೆ ಏನಪ್ಪ ಅಂತ ಅಂದರೆ, ಇಟ್ ಈಸ್ ಆ್ಯನ್ ಇನ್ವೆಸ್ಟಿಗೇಷನ್ ಇನ್ ಟು ದಿ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ರೆವೆನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ರಾಷ್ಟ್ರದ ಆದಾಯ, ರಾಷ್ಟ್ರದ ವರಮಾನ ಮತ್ತು ವೆಚ್ಚಗಳ ಬಗೆಗೆ ಒಂದು ಪರಿಶೋಧನೆ ಅಥವಾ ತನಿಖೆ ಅಂತ ಆಡಮ್ ಸ್ಮಿತ್ ಪಬ್ಲಿಕ್ ಎಕನಾಮಿಕ್ಸ್ಗೆ ಒಂದು ಡೆಫಿನೇಷನನ್ನು ಕೊಡ್ತಾರೆ. ಸೊ ಇದರಲ್ಲಿ ಕೆಲವು ಸ್ಕೋಪ್ ಅಂತ ಹೇಳಿದ್ರೆ ವ್ಯಾಪ್ತಿಗಳಿದೆ. ಪಬ್ಲಿಕ್ ಎಕನಾಮಿಕ್ಸ್ನ ವ್ಯಾಪ್ತಿ ಅಂತ ಹೇಳಿದ್ರೆ ಪಬ್ಲಿಕ್ ಎಕನಾಮಿಕ್ಸ್ನಲ್ಲಿ ಯಾವೆಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅಂತ ಹೇಳಿದ್ರೆ ಪಬ್ಲಿಕ್ ಎಕಾನಮಿಕ್ಸಲ್ಲಿ ಮೊದಲನೇದು ಪಬ್ಲಿಕ್ ರೆವೆನ್ಯೂ, ಸಾರ್ವಜನಿಕ ವರಮಾನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಎರಡನೇದು ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮೂರನೇದು ಪಬ್ಲಿಕ್ ಡೆಟ್, ಸಾರ್ವಜನಿಕ ಸಾಲದ ಬಗ್ಗೆ ಅಧ್ಯಯನ ಮಾಡ್ತೀವಿ. ನಾಲ್ಕನೇದು ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಸಾರ್ವಜನಿಕ ಆಡಳಿತದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಐದನೇದು ಎಕನಾಮಿಕ್ ಸ್ಟೆಬಿಲೈಸೇಷನ್ ಅಂತ ಹೇಳಿದ್ರೆ ಆರ್ಥಿಕ ಸ್ಥಿಮಿತತೆಯ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಒಂದೊಂದಾಗಿ ನೋಡ್ತಾ ಬರೋಣ ಏನೇನು ಹೇಳ್ತವೆ ಅಂತ ಹೇಳಿದ್ರೆ ವಾಟ್ಸ್ ದ ಸ್ಕೋಪ್ ಆಫ್ ಪಬ್ಲಿಕ್ ಎಕಾನಮಿಕ್ಸ್, ಪಬ್ಲಿಕ್ ಫೈನಾನ್ಸ್ ಅಂತ. ಮೊದಲನೇದು ಪಬ್ಲಿಕ್ ರೆವೆನ್ಯೂ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಪಬ್ಲಿಕ್ ಎಕಾನಮಿಕ್ಸಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಭಾಗ ಅಂತ ಹೇಳಿದ್ರೆ ಪಬ್ಲಿಕ್ ರೆವೆನ್ಯೂ. ಇಲ್ಲಿ ಸರ್ಕಾರ ವಿವಿಧ ಮೂಲಗಳಿಂದ ವರಮಾನವನ್ನು ಸಂಗ್ರಹಣೆ ಮಾಡ್ತದೆ. ಅದು ಬಹಳ ಮುಖ್ಯವಾಗಿ ವರಮಾನವನ್ನು ಸಂಗ್ರಹಣೆ ಮಾಡ್ತಕ್ಕಂತಹ ಮೂಲಗಳಲ್ಲಿ ತೆರಿಗೆಯ ವಿಧಾನಗಳು ಮತ್ತು ತೆರಿಗೆಯ ಪರಿಣಾಮಗಳು ಮತ್ತು ಅನೇಕ ವಿಚಾರಗಳನ್ನು ಈ ಪಬ್ಲಿಕ್ ರೆವೆನ್ಯೂ ಅನ್ನೋದ್ರ ಒಳಗಡೆ ನಾವು ಅಧ್ಯಯನ ಮಾಡ್ತೀವಿ. ಸರ್ಕಾರಗಳು ವಿವಿಧ ಮೂಲಗಳಿಂದ ಹೇಗೆ ಆದಾಯವನ್ನು ಪಡ್ಕೊಳ್ತವೆ ಮತ್ತು ಆ ವರಮಾನದ ಮೂಲಗಳ್ಯಾವ್ಯಾವು, ವರಮಾನವನ್ನು ಎತ್ತುವಂತಹ ಬಗೆ ಯಾವ್ಯಾವು ಮತ್ತು ವರಮಾನಗಳ ಎತ್ತೋದ್ರಿಂದ ಅದರ ಪರಿಣಾಮಗಳೇನೇನು ಎಂಬಿತ್ಯಾದಿ ವಿಚಾರಗಳನ್ನು ನಾವು ಪಬ್ಲಿಕ್ ರೆವೆನ್ಯೂ ಅನ್ನೋ ವಿಷಯದಲ್ಲಿ ತಿಳ್ಕೊಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಒನ್ ಆಫ್ ದಿ ಸ್ಕೋಪ್ ಆಫ್ ಪಬ್ಲಿಕ್ economics is public revenue. Public revenue means government collects the revenue from different sources, maybe from taxation. What are the taxes
we have, and what are the methods we have, and the effects of taxation. These are all the issues will be discussed in this public revenue part. ನೆಕ್ಸ್ಟ್ನೇದು ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ವೆಚ್ಚದ ಭಾಗದಲ್ಲಿ ಏನಪ್ಪ ನಾವು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ, ಸಾರ್ವಜನಿಕ ವೆಚ್ಚದ ತತ್ವಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಅದರ ಪರಿಣಾಮಗಳು, ಎಫೆಕ್ಟ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಮತ್ತು ಸಾರ್ವಜನಿಕ ಸಾರ್ವಜನಿಕ ಹಣಕಾಸಿನಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ವೆಚ್ಚದಲ್ಲಿ ಸರ್ಕಾರವು ಹಲವಾರು ಬಾಬುಗಳ ಮೇಲೆ ವೆಚ್ಚವನ್ನು ಕೈಗೊಳ್ತದೆ ಅಂತ ಹೇಳಿದ್ರೆ, ದೇಶದ ರಕ್ಷಣೆ, ಆರ್ಥಿಕಾಭಿವೃದ್ಧಿ, ಪ್ರಜೆಗಳ ಕ್ಷೇಮಾಭಿವೃದ್ಧಿ, ಇನ್ನಿತರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಹಲವಾರು ವೆಚ್ಚಗಳನ್ನು ಕೈಗೊಳ್ತದೆ. ಈ ರೀತಿಯ ವೆಚ್ಚಗಳಿಂದ ಆಗ್ತಕ್ಕಂತಹ ಪರಿಣಾಮಗಳು ಯಾವ್ಯಾವು ಅಂದರೆ, ಪಾಸಿಟಿವ್ ಎಫೆಕ್ಟ್ ಏನು, ನೆಗೆಟಿವ್ ಎಫೆಕ್ಟ್ ಏನು, ಈ ಎಲ್ಲ ವಿಚಾರಗಳು ಈ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಒಳಗಡೆ ಬರ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ. ಡಿಯರ್ ಸ್ಟೂಡೆಂಟ್ಸ್, ಗವರ್ನಮೆಂಟ್ collected the money from the people of a country. From that revenue spent on some amount of money for the purpose of development of a nation. So in this part, what are the effects of public expenditure, and what are the principles of public expenditure, what are the plans of government expenditure? These are all the issues will be discussed. Means government spent revenue for the purpose of national security, for the purpose of development of a nation, for the purpose of welfare of the people. So these are all the issues will be discussed in this topic, in this part. ಮೂರನೇದು ಯಾವುದಪ್ಪ ಅಂತ ಹೇಳಿದ್ರೆ ಪಬ್ಲಿಕ್ ಡೆಟ್ ಅಂತ ಹೇಳಿದ್ರೆ ಸಾರ್ವಜನಿಕ ಸಾಲ. ವಿದ್ಯಾರ್ಥಿಗಳೇ, ಇಲ್ಲಿ ಸಾರ್ವಜನಿಕ ಆದಾಯ ಮತ್ತು ವೆಚ್ಚಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಆದಾಯಕ್ಕಿಂತ ಸಾರ್ವಜನಿಕ ವೆಚ್ಚವೇ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಸಾಲವನ್ನು ಮಾಡುತ್ತೆ ಅಂತ ಹೇಳಿದ್ರೆ, ರಾಷ್ಟ್ರದ ಒಳಗಡೆ ಮಾಡ್ತಾ ಹೋಗ್ಬೋದು, ಅಂದರೆ ಸೆಂಟ್ರಲ್ ಬ್ಯಾಂಕಿಂದ ಅಥವಾ ವಿವಿಧ ಆರ್ಗನೈಸೇಷನಿಂದ ತಗೋಬೋದು. ಅದನ್ನು ಬಿಟ್ಟರೆ ಬಾಹ್ಯ ಮೂಲಗಳಿಂದ ಅಂದರೆ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದನೂ ಕೂಡ ಸಾಲವನ್ನು ತೆಗೆದುಕೊಳ್ಬೋದು. IMF, IBRD ಮತ್ತು ಬ್ರಿಕ್ಸ್ ಬ್ಯಾಂಕು, ಈ ಥರ ಇಲ್ಲಿಂದ ನಾವು ಸಾಲವನ್ನು ತೆಗೆದುಕೊಳ್ಬೋದು. ಒಂದು ರಾಷ್ಟ್ರ ತೆಗೆದುಕೊಂಡು ಏನು ಮಾಡ್ಬೋದು, ರೆವಿನ್ಯೂ ಮತ್ತು ಎಕ್ಸ್ಪೆಂಡಿಚರ್ ನಡುವೆ ಅಂತರ ಏರ್ಪಟ್ಟಿತ್ತಲ್ಲ ಅದನ್ನು ನಾವು ತುಂಬೋದು ಅಂತ. ಹಾಗಾಗಿ ಸಾರ್ವಜನಿಕ ಸಾಲದ ಪ್ರಾಮುಖ್ಯತೆ ಏನು, ಅದು ಏನಕ್ಕೆ ಮಾಡಬೇಕು, ಸಾರ್ವಜನಿಕ ಸಾಲದ ಪರಿಣಾಮಗಳು ಏನೇನು ಎಂಬಿತ್ಯಾದಿ ವಿಚಾರಗಳನ್ನು ನಾವು ಪಬ್ಲಿಕ್ ಡೆಟ್ಟಲ್ಲಿ ಓದ್ತಾ ಹೋಗ್ತೀವಿ. ಇದು ಒಂದು ಕೂಡ ಸಾರ್ವಜನಿಕ ವ್ಯಾಪ್ತಿಯ ವಿಷಯಗಳಲ್ಲಿ ಬಹಳ ಪ್ರಮುಖವಾದ ವಿಷಯಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ನೇದು ಸಾರ್ವಜನಿಕ ಹಣಕಾಸು. ಸಾರ್ವಜನಿಕ ಹಣಕಾಸು ಅಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರ ಒಂದು ಸಂಸದೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೊಂದಿರತಕ್ಕಂಥದ್ದು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ. ಇಲ್ಲಿ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸಿ ಕೇಂದ್ರ ಸರ್ಕಾರವೇ ವಸೂಲಿ ಮಾಡುತ್ತೆ, ಕೆಲವು ತೆರಿಗೆಗಳನ್ನು ರಾಜ್ಯ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರ ವಸೂಲಿ ಮಾಡುತ್ತೆ, ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರ ವಸೂಲಿ ಮಾಡುತ್ತೆ. ಈ ಥರದ ವಿಚಾರಗಳನ್ನು ನಾವು ಇಲ್ಲಿ ಓದ್ತಾ ಹೋಗ್ತೀವಿ. ಅಂತ ಅಂದರೆ ಕೇಂದ್ರ ಸರ್ಕಾರದ ವಿಷಯಗಳ್ಯಾವ್ಯಾವು, ರಾಜ್ಯ ಸರ್ಕಾರದ ವಿಷಯಗಳ್ಯಾವ್ಯಾವು, ಮತ್ತು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಗಳು ಎಷ್ಟು ಪ್ರಮಾಣದಲ್ಲಿ ತೆರಿಗೆ ಹಣವನ್ನು ಮರುಪಾವತಿಸಬೇಕು, ಯಾವ ಕ್ರೈಟೀರಿಯಾಗಳ ಆಧಾರದ ಮೇಲೆ ಎಂಬ ವಿಷಯಗಳೆಲ್ಲವನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಅಂತ ಹೇಳಿದ್ರೆ ಆಯವ್ಯಯ ಅನ್ನೋ ವಿಷಯನೂ ಕೂಡ ಇಲ್ಲಿ ಬರ್ತದೆ. ಆಯವ್ಯಯ ಅಂತ ಹೇಳಿದ್ರೆ ಬಡ್ಜೆಟ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದು ವಿಷಯ
ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಆದಾಯ ಮತ್ತು ವೆಚ್ಚಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನು ರಚನೆ ಮಾಡುತ್ತೆ, ಅಥವಾ ಅಂದರೆ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ಆರ್ಥಿಕ ಅಂದರೆ ಆದಾಯ ಮತ್ತು ವೆಚ್ಚದ ಪಟ್ಟಿಯನ್ನು ತಯಾರಿಸಿರುತ್ತೆ. ಆ ಒಂದು ವಿಷಯವನ್ನು ಕೂಡ, ಆಯವ್ಯಯದ ಬಗೆಗಿನ ವಿಷಯವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸರ್ಕಾರವು ಮುಂದಿನ ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಪಡಿತಕ್ಕಂಥ ವರಮಾನಗಳು ಮತ್ತು ಮಾಡಬೇಕಾದಂಥ ವೆಚ್ಚ ಎಷ್ಟು, ಮತ್ತು ಈ ವೆಚ್ಚ ಮತ್ತು ಆದಾಯ ನಡುವೆ ಅಂತರ್ವೇರ್ಪಟ್ಟರೆ ಇವುಗಳನ್ನು ತುಂಬುವ ಬಗೆ ಹೇಗೆ. ಅಂದರೆ ಇಲ್ಲಿ ಬಡತನ ನಿರ್ಮೂಲನೆ, ಸುಖಿ ರಾಜ್ಯದ ಸ್ಥಾಪನೆ, ಅಸಮಾನತೆಗಳ ನಿರ್ಮೂಲನೆ, ಈ ಥರದ ಜನಪ್ರಿಯ ಕಾರ್ಯಕ್ರಮಗಳನ್ನು ಏನು ಮಾಡ್ಬೋದು, ಬಡ್ಜೆಟ್ನಲ್ಲಿ ಒಳಗೊಳಿಸ್ಬೋದು. ಆಧುನಿಕ ಸರ್ಕಾರಗಳು ಇದನ್ನು ಪ್ರಕಟಿಸುವಂತಹ ಪದ್ಧತಿಯನ್ನು ರೂಢಿಸ್ಕೊಂಡಿವೆ. ಆ ವಿಷಯಗಳನ್ನು ಕೂಡ ನಾವು ಇಲ್ಲಿ ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನಲ್ಲಿ ಅಂತ ಹೇಳಿದ್ರೆ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಎಕನಾಮಿಕ್ ಸ್ಟೆಬಿಲೈಜೇಷನ್. ಎಕನಾಮಿಕ್ ಸ್ಟೆಬಿಲೈಜೇಷನ್ ಅಂತ ಏನಿದೆ, ಇದು ಒಂದು ಸ್ಕೋಪ್ ಆಗಿದೆ, ಇದು ಒಂದು ವ್ಯಾಪ್ತಿಯ ವಿಷಯವಾಗಿದೆ ಯಾವುದ್ರದ್ದು, ಪಬ್ಲಿಕ್ ಫೈನಾನ್ಸ್ನ ಅಂತ. ಅಂದರೆ ಆರ್ಥಿಕತೆಯಲ್ಲಿ ನಾವು ಸ್ಥಿರತೆಯನ್ನು ಕಾಯ್ದುಕೊಳ್ಬೇಕಾದ್ರೆ ಒಂದು ಪಬ್ಲಿಕ್ ಪಾಲಿಸಿ, ಒಂದು ಫಿಸ್ಕಲ್ ಪಾಲಿಸಿ ಅವಶ್ಯಕತೆ ಇದೆ. ಫಿಸ್ಕಲ್ ಪಾಲಿಸಿ ಅಂತ ಅಂದರೆ ತೆರಿಗೆಗಳನ್ನು ವಿನ್ಯಾಸಗೊಳಿಸುವಂಥದ್ದು, ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳುವಂಥದ್ದು, ಮತ್ತು ಸಾರ್ವಜನಿಕ ಸಾಲದ ಮೂಲಕ ವರಮಾನ ಮತ್ತು ವೆಚ್ಚದ ಅಂತರವನ್ನು ತುಂಬುವಿಕೆ, ಆರ್ಥಿಕ ಸ್ಥಿಮಿತತೆಯನ್ನು ಸಾಧನೆ ಮಾಡ್ತಕ್ಕಂತಹ ಕಾರ್ಯಕ್ರಮಗಳು, ಉದ್ಯೋಗಗಳ ಹೆಚ್ಚಳ ಮುಂತಾದ ವಿಷಯಗಳ ಬಗೆಗೆ ಕೋಶೀಯ ನೀತಿಯಲ್ಲಿ ಅಥವಾ ಫಿಸ್ಕಲ್ ಪಾಲಿಸಿಯಲ್ಲಿ ನಾವು ಕೈಗೊಳ್ಳೋದ್ರ ಮೂಲಕ ಎಕಾನಮಿಕ್ ಸ್ಟೆಬಿಲೈಜೇಷನ್ನ ಕಾಯ್ದುಕೊಳ್ತೀವಿ. ಸೊ ಈ ಥರದ ವಿಚಾರಗಳೆಲ್ಲವನ್ನು ಕೂಡ ಎಕಾನಮಿಕ್ ಸ್ಟೆಬಿಲೈಜೇಷನಲ್ಲಿ ಅಂತ ಹೇಳಿದ್ರೆ ಕೋಶೀಯ ನೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂಥೇಳಿದ್ರೆ ಈ ಎಕಾನಮಿಕ್ ಸ್ಟೆಬಿಲೈಜೇಷನ್ ಅಥವಾ ಫಿಸ್ಕಲ್ ಪಾಲಿಸಿ ಅನ್ನೋ ವಿಷಯನೂ ಕೂಡ ಒಂದು ಪಬ್ಲಿಕ್ ಫೈನಾನ್ಸ್ನ ವ್ಯಾಪ್ತಿ. ಇದಿಷ್ಟು ಪಬ್ಲಿಕ್ ಫೈನಾನ್ಸಲ್ಲಿ ಬರ್ತಕ್ಕಂತಹ ವಿಷಯಗಳು.